ಎಲ್ಲ ಚಿತ್ತಾಲ್ ಪತ್ತಾಲ್ ಮಾಡಿ ಬಿಸಾಕಿದ್ದೀವಿ. ಇವಾಗ ಅವ್ನು ನೋಡಿ ತಿಂತಾನೆ ಇರ್ತಾಳೆ, ಎಷ್ಟು ಸತಿ ತಿಂತಾಡೋ ಗೊತ್ತಿಲ್ಲ. ಅವಾಗ ಬರುವಾಗ ದೋಸೆ ಬೇಕು ಅಂದ್ರೆ ದೋಸೆ ಕೊಡಿಸ್ದೆ. ಕೊಡ್ದಿದ್ದಕ್ಕೆ ನೋಟು ಬಂದಿಲ್ಲ, ಏನು ಬಂದಿಲ್ಲ. ಅದಕ್ಕೆ ನನ್ನ ಕೈಯಿಂದನೇ ಬರ್ಬೇಕಂತ ವಾಟ್ಸ್ ಅಪ್ ಫಾರ್ಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪಟಾಕಿ ಹೊಡೆಯುವಾಗ ತುಂಬ ಹುಷಾರಾಗಿರಿ, ಮಜಾ ಮಾಡಿ. ಬರೋದು ವರ್ಷಕ್ಕೊಂದ್ಸತಿ ಸಕ್ಕತ್ತಾಗಿ ಮಜಾ ಮಾಡಬೇಕು, ಬಟ್ ಹುಷಾರಾಗಿ ಪಟಾಕಿ ಹೊಡೀರಿ. ನಾವು ಹೊಸೂರಿಂದ ತುಂಬ ಪಟಾಕಿ ತಂದಿದ್ದೀವಿ ಈ ಸತಿ. ಸೊ ನೋಡಿ ಬಂದ. ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ವಾ, ಅದಕ್ಕೆ ಒಂದು ಫ್ಲ್ಯಾಗ್ ತೊಗೊಂಬರೋಣ ದೊಡ್ಡದಾಗಿ. ಇಲ್ಲೇ ನಮ್ಮ ಅಂಗಡಿ ಹತ್ರ ಸಿಗುತ್ತೆ. ಇವಾಗ ಹೋಗ್ಬೇಕು ಇವಾಗ ಫ್ಲ್ಯಾಗ್ ತರೋಕ್ಕೆ. ಸೊ ಇವತ್ತು ಮಸ್ತ್ ಮಜಾ ಮಾಡೋಣ. ಪಟಾಕಿ ಅಂತೂ ಎಂಜಾಯ್ ಮಾಡ್ಕೊಂಡು ನೋಡೋಣ ತಾನೆ. ಹಾಂ, ಫುಲ್ ಕಾಮಿಡಿ ಮಾಡ್ಬಿಟ್ಟಿದೆ. ಮೇಲ್ ಸ್ಕೈ ಶಾಟ್ ಹೋಗೋದಲ್ಲ, ರೋಡ್ ಶಾಟ್ ಹೊಡಿಬೇಕು ನಾವು, ಏನಂತೀಯ? ಸೊ ಹೊಸೂರ್ಗೆ ಹೋಗಿದ್ವಿ ಅವತ್ತು, ಅದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಬನ್ನಿ ಇವಾಗ ಕರ್ನಾಟಕ ಫ್ಲ್ಯಾಗ್ ತೊಗೊಂಬರೋಣ. ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಹಾಕಿದ್ರೆ. ಮನೆ ಕಟ್ತಾ ಇದ್ದೀವಲ್ವ, ಅಲ್ಲಿ ಹೊಸ ಮನೆ ಕಟ್ಬಿಡೋಣ ಅಂತ. ಸೊ ಮುಂದ್ಗಡೆಯಿಂದ ರೋಡಿಂದ ಬರುವಾಗ ಅದು ಎದ್ದು ಸಕಾಲಾಗಿ ಕಾಣುತ್ತೆ. ಸೊ ಬನ್ನಿ ಇವಾಗ ಹೊರಡೋಣ. ನಮ್ಮ ಅಕ್ಕನೂ ಬರ್ತಾರಂತೆ, ಆಮೇಲೆ 5 ಗಂಟೆಗೆ ಅವಳು ಪಟಾಕಿ ಹೊಡೆಗೆ ಬರ್ತಾರಂತೆ. ಫುಲ್ ಮಜಾ ಮಾಡೋಣ ಇಲ್ಲಿ ಅಂತ. ನೋಡಿ ಈ ವಿಡಿಯೋ ಫುಲ್ ಎಂಡ್ ತನಕ ನೋಡಿ, ಮಸ್ತ್ ಮಜಾ ಮಾಡಿ. ನಾನು ಮಜಾ ಮಾಡ್ತೀನಿ. ಹೋಗೋಣ. ತೊಗೊಳಕ್ಕೆ ಬಂದಿದ್ವಿ, ಇಷ್ಟು ದೊಡ್ಡದು ತೊಗೊಳ್ಳೋಣ ಅಂತ. ನೋಡೋಣ, ನೀನು ದೊಡ್ಡದಿದ್ಯಾ ಕೇಳೋಣ. ನೋಡೋಣ, ಮನೆಗೆ ಹೋಗ್ಬಿಟ್ಟು ಹಾಕೋಣ. ನೀವು ದೊಡ್ಡದಾಕಿದ್ರೆ ಚೆನ್ನಾಗಿ ಕಾಣುತ್ತಲ್ಲ. ಶುದ್ಧ ಪೈಪು, ಒಂದು ಫ್ಲಾಗ್ ಇಟ್ಕೊಂಡು ಬನ್ನಿ ಮನೆಗೆ ಹೋಗಿ ಕಟ್ಟೋಣ. ಗೈಸ್ ಪಕ್ಕ ಕನ್ನಡಿಗ ಅಂದರೆ ಮನೆಗೆ ರೀಚ್ ಆದ್ವಿ. ಬನ್ನಿ ಹೋಗಿ ಮೇಲೆ ಕಟ್ಟ ಸಮಯ. ಫೈನಲಿ ಕಟ್ಟಿದ್ವಿ, ಚೆನ್ನಾಗಿ ಕಾಣ್ತಿದೆ. ಇಲ್ಲಿಂದ ಆ ರೋಡಿಂದ ಬರುವಾಗ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಗಾಳಿ ಬರ್ತಿಲ್ಲ ಅಷ್ಟೇ. ನೋಡಿ ನೆನ್ನೆ ರಾತ್ರಿ ಎಲ್ಲ ರಾಕೆಟ್ ಹೊಡೆದಿದ್ವಿ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೆವಿ ಬಿಸಿಲು ಗೈಸ್. ಟೆರೆಸಲ್ಲಿ ಒಂದು 2 ನಿಮಿಷ ಇರೋಕ್ಕಾಗಲ್ಲ, ಹೆವಿ ಬಿಸಿಲು. ಯಪ್ಪ, ಬಟ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಬರುವಾಗ. ಊಟ ಮಾಡೋಣ. ಟೈಮ್ ಆಗ್ಬಿಟ್ಟಿದೆ ಊಟ ಮಾಡೋದು. ಊಟ ಮಾಡ್ಕೊಂಡು ಹಂಗೆ ಮಲ್ಕೊಂಡಿರೋನು ಕರೆಕ್ಟ್ 2 ಅವರ್ ಮಲ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಎದ್ದಿದ್ದೀನಿ ಮತ್ತೆ. ಮನೋಜ್ ಅವ್ರು ಕಾಲ್ ಮಾಡಿಬಿಟ್ಟು ಬರ್ರಿ ಅಂಗಡಿ ಪೂಜೆ ಇದೆ ಬರ್ರಿ ಅಂತ. ನಾನು ಸಡನ್ನಾಗಿ ಎದ್ದ ತಕ್ಷಣ ಏನಪ್ಪ ಆಯಿತು ಅಂತ, ನಾನು ಸಡನ್ನಾಗಿ ಎದ್ದ ತಕ್ಷಣ ಏನಾಯಿತು ಅಂತ ಗೊತ್ತಾಗಿಲ್ಲ. ಮೋಹಿತ್ ಮನೆ ಈಚೆ ನಿಂತಿದ್ದ. ಯಾವತ್ತೂ ನಮ್ಮ ಮನೆ ಹತ್ರ ಅಪರೂಪ ಬಂದ, ಏನು ನಡೀತಿದೆ ಅಂತಲೂ ಅರ್ಥ ಆಗಲಿಲ್ಲ. ಸೊ ಇವಾಗ ಮನೋಜ್ ಅವ್ರ ಅಂಗಡಿ ಪೂಜೆಗೆ ಹೋಗಬೇಕು. ಪೂಜೆ ಹಂಗೆ ಎಲ್ಲ ಮಾತಾಡ್ಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಹಂಗೆ ನಮ್ಮ ಅಕ್ಕಂಗೆ ಬರೋವಾಗ ಹಂಗೆ ಕರ್ಕೊಂಬರ್ತೀವಿ. ಲೆಟ್ಸ್ ಗೋ ಗೈಸ್, ಹೋಗೋಣ. ಹೋಗ್ತಾ ಇದ್ದೀನಿ, ಹೋಗೋಣ. ರೆಡಿಯಾಗಿ ಬಂದಿದ್ದೀನಿ. ಸಿಕ್ಕವ್ರೆ ಬಂದ ತಕ್ಷಣ ಅಂಗಡಿಗೆ ಕರ್ಕೊಂಡು ಹೋಗೋದ್ಬಿಟ್ಟು ಎಲ್ಲ ಹೋಗ್ಬರೋಣ ಬನ್ನಿ ಅಂತ ಮತ್ತೆ ಕರ್ಕೊಂಡು ಹೋಗ್ತಾರ. ಏನು ನಾಯಿ ಅಲ್ಲ, ನಾಯಿ ಬತ್ತದ ಮೇಲೆ ಅಂಗಡಿ ಪೂಜೆ ಅಂತ ಹೇಳಿದೀನಿ. ಹೇಳ್ಬಿಟ್ಟು 5 ಗಂಟೆಗೆ ಅಂತ ಹೇಳಿದ್ರೆ ಆ ಸ್ವಾಮಿ 5 ಗಂಟೆಗೆ ಬಂದವ್ರೆ. ಫ್ರೆಂಡು ಸ್ವಲ್ಪ ಬೇಗ ಬಂದು ಏನಾದ್ರೂ ಕೆಲಸ ಇದೆಯಾ ಬನ್ನಿ ಮಾಡೋಣ. ಸ್ವಲ್ಪ ಅರ್ಥ ಆಗ್ಬೇಕಲ್ಲ, ನಿನ್ನೆ ಏನರ್ಥ ಮಾಡಿದ್ದೀನಿ. ಸಂಸಾರ ಸಮೇತರಾಗಿ ಬನ್ನಿ ಅಂತ ಹೇಳಿದ್ಮೇಲೆ ಮುಗೀತು. ಹೆಂಡತಿ ಮಕ್ಳು ಎಲ್ಲ ಕರ್ಕೊಂಬರ್ಬೇಕು. ಎಲ್ಲಿದ್ದಾರೆ ಅದ್ ಮುಂದೆ ಮಾಡ್ಕೊಳ್ಳಿ, ಬೇಡ ಅಂತಾರೆ ಯಾರು. ಸರಿ ಹೋಗೋಣ ಇರಿ. ಅಂಗಡಿ ಪೂಜೆ ಹಿಂಗೆ ಯಾರು ಹೊಡಿಯೋದು? ಇದು ಕುಂಬಳಕಾಯಿ ನೀವು ಹೊಡಿತೀರ? ನಾನು ಹೊಡಿಯಲ್ಲ. ಕಾಯಿನ್ ಹಾಕ್ಲಾ? ನಿಮ್ಮೊಂದು ವಿಡಿಯೋ ತೋರಿಸ್ತೀನಿ. ನಮ್ಮ ಅಂಗಡಿಗೆ ಅವ್ನು ನೆನ್ನೆ ಹೊಡೆದವನೆ. ಎಲ್ಲ ಕರ ಒಂದು ತಲೆ ಮೇಲೆ ಬಿದ್ದು ಕೆಳಗಡೆ ಸೊ ಇನ್ನೂ ಅಂಗಡಿ ಪೂಜೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಈಗ ಅದೇ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ವಿ. ಅವ್ಳು ಕಾಲ್ ಮಾಡಿದ್ರೆ ಕಾಲೇ ಪಿಕ್ ಮಾಡ್ತಿಲ್ಲ. ಏನಾಯ್ತೋ ಗೊತ್ತಿಲ್ಲ ಅವ್ರಿಗೆ. ನೋಡೋಣ, ನಾನು ಹೋಗ್ಬಿಟ್ಟು ಎದಾಕೊಂಡು ಬಂದು ಮನೆಗೆ ಬಿಟ್ಟು ಆಮೇಲೆ ಅವ್ರ ಅಂಗಡಿ ಪೂಜೆಲ್ಲ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಹಂಗೆ ಪಟಾಕಿ ಹೊಡೆಯೋ ಸ್ಟಾರ್ಟ್ ಮಾಡೋದೆ ಗೈಸ್. ವೇಟ್ ಆ್ಯಂಡ್ ವಾಚ್. ಹತ್ರ ಬಂದಿದ್ದೆ, ಅಕ್ಕ ಬರೋದು ಲೇಟ್ ಆಯಿತು. ಅದಕ್ಕೆ ಪಟಾಕಿ ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಕಡಿಮೆ ಆದರೆ ಏನು ಮಾಡೋದು ಅಂತ ಗೊತ್ತಾಗಲ್ಲ.
ಅದರ ತಂದಿದ್ದೆ ಹೊಸೂರಿಂದ ತುಂಬ ತಂದಿದ್ದೀನಿ, ಅದು ಕಡಿಮೆ ಆದರೆ ಆಮೇಲೆ ಅದಕ್ಕೆ ಎಮರ್ಜೆನ್ಸಿ ಬಾಕ್ಸ್ ಇದು. ಸೊ ಯಾ ಬನ್ನಿ, ಅವ್ರದ್ದು ಅಕ್ಕ ಕಾಲ್ ಮಾಡಿದ್ದು, ರೆಡಿ ಆಯಿತು ಬಾ ಬೇಗ ಅಂತ ಹೋಗ್ತಾ ಇದ್ದೀನಿ. ರೆಡಿ ಆಗಿದೆ ಬನ್ನಿ ಅಂತ ಹೇಳಿದ್ರು ನಮ್ಮ ಅಕ್ಕ. ನೋಡಿ ಗೈಸದು ಎಷ್ಟು ಸತಿ ಮಿರರ್ ನೋಡ್ಕೊಂಡು ಗೊತ್ತಿಲ್ಲ. ಇವ್ರ ಅಮ್ಮ ಇವಾಗ ಲೇಟ್ ಮಾಡ್ತಾ ಇದ್ದಾರೆ. ಫಸ್ಟ್ ನಿಮ್ಮ ಹೋಗಿ ನಿಮ್ಮ ಅಮ್ಮನ ಕರ್ಕೊಂಡು ಹೋಗಿ ಓಚ್ಗ ಗೈಸ್, ಅದು ನಮ್ಮ ಭಾಷೆಯಲ್ಲಿ ಏನೋ ಬೇರೆ ಥರ, ನೀವು ಕನ್ನಡದಲ್ಲಿ ಏನೇನು ಅನ್ಕೊಂಬೇಡಿ. ಆಂಟಿ ಆಂಟಿ ಏನು ನಿಮ್ಮಮ್ಮ ಹಾಂ ಪಟಾಕಿ ಹೊಡಿಯೋಕೆ ರೆಡಿ ನೋಡಿ ಗೈಸ್. ಆಮೇಲೆ ನೋಡಿ ಮಕ್ಕ ಹೆಂಗಿರುತ್ತೆ ಅಂತ. ಕನ್ನಡದಲ್ಲಿ ಮಾತಾಡಬೇಕು ಸರಿನಾ? ಮೈದಾ ಇಟ್ಟು ಮಕ್ಕಳು ಶೋಕಿ ನೋಡಿ ಗೈಸ್, ತೋರಿಸಿ ವಿಡಿಯೋ ಹೆಂಗ್ ಬಂದಿದೆ ಅಂತ ಹೇಳ್ತಿದ್ದಾಳೆ. ಬೇಗ ಬಾ ಅಂದ್ರೆ ನೋಡಿ ಗೈಸ್, ಇವಾಗ ಚಹಾ ಮಾಡ್ಕೊಂಡು ಕೂತಿದ್ದಾಳೆ. ನಿಂಗೆ ಯಾವ್ದು ಹೊಡಿಬೇಕು ಹೇಳಿ ಇವಾಗ? ಫಸ್ಟ್ ಏನೇ ಇದ್ರು ಅಪ್ಪ ಅಮ್ಮ, ಆಮೇಲೆಲ್ಲ. ಯಪ್ಪ ಅಯ್ಯಪ್ಪ, ಹಾರ್ಟಿಗೆ ಟಚ್ ಆಗೋ ಥರ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು, ಇರಬೇಕು ಮನ್ಸಲ್ಲಿ ಇರಬೇಕು, ತೋರ್ಸ್ಕೊಳಕ್ಕೆ ಹೋಗ್ಬಾರ್ದು. ನೋಡೋಣ ರೀ ಹೆಂಗೆ ತಗೊಂಡ್ಕೊಡ್ತಾರೆ. ಹಾಂ, ಮದುವೆ ಟೈಮಲ್ಲಿ ಗಂಡು ನೋಡೋಕೆ ಹೋಗ್ತಾರಲ್ಲ. ಇವಾಗ ಫೈನಲಿ ಓಡ್ತಾ ಇದ್ದೀವಿ. ದಿವ್ಯಾವ್ರ ಅಮ್ಮ ಅಂದರು ಎಷ್ಟು ಲೇಟ್ ಮಾಡ್ತಾರೆ ಅಂದರೆ, ನಾವು ಯಾವಾಗಲೂ ಬರ್ತಿದ್ವಿ, 5 ನಿಮಿಷ ರೆಡಿ ಆಗ್ತೀನಿ ಅಂದರು, ಅರ್ಧ ಗಂಟೆ ಮೇಲಾಯಿತು ಅಲ್ವಾ ದಿವ್ಯಾ? ಏನೇನು ಬಟ್ ದಿವ್ಯಂದು ತುಂಬಾ ಲೇಟ್, ಇಲ್ಲ ದಿವ್ಯಂದು ತುಂಬಾ ಲೇಟ್. ಒಂದು ಅದು ನೋಡಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋದು ನೋಡಿ, ಬುಕ್ ತಗೊಂಬ ನಿಂಗೆ ಬರ್ಕೊಡಲ್ಲ ಅಂತ. ಅಲ್ಲ ಪೌನ, ನಮ್ಮನೇಲಿ ಯಾರೋ ಬಂದಿದ್ರ ಗೊತ್ತಾ ಮನೆ ಗೃಹ ಪ್ರವೇಶ ಹೇಳಕ್ಕೆ, ಅದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಯ್ತು. ಯಾರಿಗೆ ಕನ್ನಡ ಬರಲ್ಲ? ದಿವ್ಯನಿಗೆ ಕಣ, ನನಗೇನ್ ಬರುತ್ತೆ? ನಂಗೆ 32 ಭಾಷೆನೂ ಬರುತ್ತೆ. 32 ಭಾಷೆನೂ ಬರುತ್ತೆ? ಯಾವ ಭಾಷೆನಪ್ಪ? 36 ಹಲ್ಲಿದೆಯಲ್ಲ, ಅದಕ್ಕೋಸ್ಕರ. ಸೊ ಅದೇ ಇವಾಗ ಹೋಗೋಣ ಬನ್ನಿ, ಮನೆಗೆ ಹೋಗೋಣ. ಹಂಗೆ ಮತ್ತೆ ಪಟಾಕಿ ಹೊಡಿಯಕ್ಕೆ ನೋಡಿ ಗೈಸ್, ಪಟಾಕಿ ಯಾರ್ದೇ ಆಗಿದ್ರು ಅಚ್ಚರ್ ನಾವಾಗಿರ್ಬೇಕು. ಒಬ್ಬ ಡೈಲಾಗ್ ನೋಡ್ರಪ್ಪ ಪುನೀತ್. ಸೊ ಅದೇ ಹೋಗೋಣ ಬನ್ನಿ ಫಸ್ಟ್. ಅದೇ ಮತ್ತೆ ಮನೋಜ್ ಅವ್ರ ಅಂಗಡಿ ಪೂಜೆ ಇದೆ, ಮತ್ತೆ ಅಲ್ಲಿ ಹೋಗ್ಬೇಕು. ಮಕ್ಕ ತೋರಿಸ್ಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಿ ಹಂಗೆ ಮತ್ತೆ ಬಂದು ಪಟಾಕಿ ಹೊಡಿಯೋ ಸ್ಟಾರ್ಟ್ ಮಾಡೋಣ. ಮಕ್ಕ ಚೆನ್ನಾಗಿ ತೊಳ್ಕೊಂಡು ಹೋಗ್ಬೇಕು. ಫೈನಲಿ ಮನೆಗೆ ಬಂದ್ವಿ. ಇವಾಗ ಎಲ್ಲ ಪಟಾಕಿ ಎಲ್ಲ ಚಿತ್ತಾಲ್ ಪತ್ತಾಲ್ ಮಾಡಿ ಬಿಸಾಕಿದೀವಿ. ಇವಾಗ ಅವ್ನು ನೋಡಿ ತಿಂತಾನೆ ಇರ್ತಾಳೆ, ಎಷ್ಟು ಸತಿ ತಿಂತಾಳೋ ಗೊತ್ತಿಲ್ಲ. ಅವಾಗ ಬರುವಾಗ ದೋಸೆ ಬೇಕು ಅಂದ್ರೆ ದೋಸೆ ಕೊಡಿಸ್ದೆ. ಫಸ್ಟ್ ಕರೆಕ್ಟಾಗಿ ತಿಂದು ಆಮೇಲೆ ಬಾ ಪಟಾಕಿ ಹೊಡಿಯೋಕ್ಕೆ. ಸೊ ಬರುವಾಗ ಇನ್ನೊಂದು ಪಟಾಕಿ ಬಾಕ್ಸ್ ತೊಗೊಂಬಂದು, ಅವಾಗ ಹೇಳಿದ್ನಲ್ಲ ಇದೊಂದು ಇಂಪ್ರೂವ್ ಆಯಿತು. ಇದು ಮಜಾ ಇರುತ್ತೆ, ರೋಡ್ ಫುಲ್ ದುಡ್ಡಾಗ್ಬಿಡುತ್ತೆ. ಸೊ ಇವಾಗ ಒಂದೊಂದೇ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಮನೆ ಹತ್ರ ಶಶಾಂಕ್ ಬರ್ತಾ ಇದ್ದಾನೆ. ಸೊ ಇವಾಗ ಇಸ್ ಫುಲ್ ಎಂಜಾಯ್ ಮಾಡೋಣ. ಶಶಾಂಕು ಬಂದ, ಸ್ಟಾರ್ಟ್ ಮಾಡೋಣ. ಪಟಾಕಿ ಹೊಡಿಯೋದು ಇಲ್ಲ ಹಾಂ ಹೇಳು. ಹಾಂ ಗೈಸ್, ಅದು ಅವಾಗ ಕೇಳಿಸ್ತಿರ್ಲಿಲ್ಲ. ಹಾಂ, ನಾನು ಕರೆಕ್ಟಾಗಿ ಅನ್ಕೊಂಡಿದ್ದೆ ಸ್ಟಾರ್ಟ್ ಮಾಡೋದ ಅಂತ. ಇವನ್ ಬೇರೆ ರೀಸನ್ ಅನ್ಕೊಂಡ, ಅದು ಇವನ್ ತಪ್ಪು. ಇವನ್ ಮೈಂಡ್ ಅದೆಲ್ಲ ಬಿಟ್ಟಾಕಿ ಗೈಸ್. ಇವಾಗ ಇಲ್ಲಿ ನೋಡೋ ಇಷ್ಟು ಪಟಾಕಿ ಇದೆ. ಇವಾಗ ಇನ್ನೂ ಕಡಿಮೆ ಆಗುತ್ತೆ ಅಂತ ಒಂದು ಬಾಕ್ಸ್ ತೊಗೊಂಬಂದೆ ಬರುವಾಗ. ಹ್ಞೂ ನೋಡಿ, ಈ ವಯಸ್ಸಲ್ಲಿ ಏನೋ ಇದು. ಹಾಂ ನೋಡೋ ಅಲ್ಲಿ. ಹಾಂ ನಾವೇ ಈಗ ಬೆಳೆದಿಲ್ಲ ಹಾಕೋಣ ಅಷ್ಟು. ನೋಡಲ್ಲಿ ನೋಡ್ರಿ ಇಲ್ಲಿ ನೋಡಿ, ಇವರು ಪಟಾಕಿ ಹೊಡಿದ್ರು. ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಅವರೆಲ್ಲರೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನನ್ನ ಗಾಡಿ ಇಲ್ಲೇ ಪಕ್ಕದಲ್ಲಿ ಹುಲಿ ನಿಂತಿದೆ, ಸೈಕಲ್ ಅನ್ಬೇಡ. ಅಚ್ಚ ಡಮ್. ಸೌಂಡ್ ಅಂತೂ ಹೆವಿ ಲೌಡ್ ಇದೆ. ಏನೇನು ನಾನು ಅದೇ ಅವಾಗಲೇ ಆಟೋ ಬಾಂಬ್ ಹೊಡೆದ್ನಲ್ಲ, ಮನೇನ ಅಲ್ಲಾಡ್ಬಿಡ್ತಂತೆ. ನೋಡಿ ಸೈಜ್ ನೋಡಿ ಹೆಂಗಿದೆ ಇದ್ರದ್ದು. ಹಾಂ ಮನೆ ಮತ್ತೆ ನೋಡಿ ಅದು ಮನೆ ಒಳಗಡೆ. ಹಾಂ ಶಶಾಂಕ್ ಹೊಡಿಯೋ, ಓಡ್ಬಾ ಓಡ್ಬಾ. ಇರಕ್ಕೇಳು. ಮಕ್ಕಳೆಲ್ಲ ಬಾಂಬ್ ಹೊಡಿಯಂಗ ಆಗೋದ್ರು. ಆ ಟೈಮಲ್ಲಿ ಸುಸರ್ ಕದ್ದು ಇಟ್ಕೊಂಡು ಹೋಗ್ತಿದ್ದಪ್ಪ. ಹಿಂದ್ಗಡೆ ಒಂದು ಬಾಂಬ್.
ಮೈ ಮೇಲೆ ಎಗರುತ್ತಿತ್ತು ಇವಾಗ. ನಮ್ಮ ಊರಲ್ಲಿ ಮಜಾ ಮಾಡಿರ್ತಾರೆ, ಇಲ್ಲಿ ಬೆಂಗಳೂರಲ್ಲಿ ಮಾಡೋಕ್ಕಾಗಲ್ಲ. ಊರಲ್ಲಿ ಒಬ್ರು ಚಿಕ್ಕಪ್ಪ ಇರ್ತಾರೆ, ಅವ್ರು ಬಂದಿದ್ರೆ ನೆಕ್ಸ್ಟ್ ಲೆವೆಲಾಗಿ ಮಜಾ ಮಾಡ್ಬೋದಿತ್ತು. ಹಾಂ, ಇವಾಗ ಚಿಕ್ಕ ಆಟ ಆಗೋಯ್ತಾ. ಬನ್ನಿ. ಸೊ ನಮ್ಮ ವಿಡಿಯೋ ತೆಗಿಯೋರು ಯಾರು ಕರೆಕ್ಟಾಗಿ ಸಿಗ್ತಿಲ್ಲ, ಇಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಲ್ವಾ. ಸೊ ನೋಡೋಣ ರೀ, ಒಂದು ಆಟೋ ಬಾಂಬ್ ಹಚ್ಚೋಣ. ಸೊ ನನ್ನ ಚಪ್ಪಲಿ ಶಶಾಂಕ, ನನ್ನ ಚಪ್ಪಲಿ ಹೋಯ್ತು. ಎಲ್ಲ ದೀಪನೂ ಹೋಯ್ತು. ರಿಂಕಲ್ ನೋಡಲ್ಲಿ, ಅವ್ರು ನೋಡಿ ಎದುರ್ಕೊಂಡು ಮೇರಿದ್ದಾರೆ. ಆಟೋ ಬಾಂಬ್ ಪಟಾಕಿ ಹೊಡಿತೀನಿ ಅಂತ ಬಂದಿದ್ದ. ಎಲ್ಲೋ ಯಾವುದೋ ಒಂದು ಸ್ಪೆಷಲ್ ಪಟಾಕಿ ಹೊಡೆಯೋಣ. ಅಯ್ಯ, ಮಧ್ಯದಲ್ಲಿ ಹಾಕು, ಮಧ್ಯದಲ್ಲಿ ಹಾಕು, ಮಧ್ಯದಲ್ಲಿ ಹಾಕುವಾಗ. ಈಗ ಅಲ್ಲ ಹಾಕು, ರೋಡ್ ಮಧ್ಯದಲ್ಲಿ ಹಾಕು. ಬನ್ನಿ ಬನ್ನಿ ಅಕ್ಕ, ಇವಾಗ ಎಲ್ಲ ಸ್ಪೆಷಲ್ ಸ್ಪೆಷಲ್ ಹೊಡಿತಾ ಇದ್ದೀವಿ. ಬನ್ನಿ ಅಕ್ಕ. ಅಣ್ಣ ಬೇಗ ಓಪನ್ ಮಾಡೋಣ. ನೋಡಿ ಗೈಸ್, ಕಾಸ್ಗೋಸ್ಕರ ಎಷ್ಟು ಜನ ಓಡ್ ಬರ್ತಾವ್ರ ಮನೆಯಿಂದ. ಮಜಾ ಇರುತ್ತೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಹಿಂದ್ಗಡೆ ಇರೋ ಕೇಳು ಶಶಾಂಕ್. ಏನೋ ಇದು, ಏನೋ ಇದು, ಏನೇನೋ ಅನ್ಕೊಂಡಿದ್ದೆ ಗೈಸ್. ಏನೋ ದುಡ್ಡು ಬರುತ್ತೆ, ಏನೇನೋ ಬರುತ್ತೆ, ಅದ್ರಲ್ಲಿ ನೋಡಿದ್ರೆ ಥೋ ವೇಸ್ಟ್. ಇದು ಸುಮ್ಮನೆ ವೇಸ್ಟ್ ಆಯ್ತು. ಅದು ಸುಮ್ಮನೆ ವೇಸ್ಟ್ ಆಯ್ತು ಗುರು. ಅದು ಇನ್ನೊಂದು ಅಷ್ಟು ನೋಡು. ಆ ಪ್ಲಾನ್ ಮಾಡಿದ್ರು ಏನೋ ದೊಡ್ಡ ಹೀರೋಯಿನ್ ತರ ಬಂದು ಪಟಾಕಿ ಅದು ಹೊಡಿತೀನಿ ಇದು ಹೊಡಿತೀನಿ ಅಂತ. ಫ್ಲವರ್ ಪಾಟ್ ಹೊಡಿಯೋಕೆ ಇಷ್ಟ. ಚಿಕ್ಕ ಮಕ್ಳ ತರ ನೋಡಿ 2000 ಒಳ ಇಟ್ಕೊ ಇಡ್ತೀನಿ. ಓಪನ್ ಮಾಡು, ಓಪನ್ ಮಾಡು, ಓಪನ್ ಮಾಡು, ಓಪನ್ ಮಾಡು. ನೋಡ್ದಲ್ಲ ಅದಕ್ಕೆ ಹಿಂಗೆ ಹಾಕು. ತೆಗಿಯಕ್ಕ ಬೇಗ. ಏನು ಇರೋಲ್ಲೋ ಮರ್ಯಾದೆ. ಇಲ್ಲ ಇಲ್ಲ ಅನ್ನಲ್ಲ ಅನ್ನಲ್ಲ. ಆಹಾ ಎದುರು ಪುಕ್ಲ. ಧೈರ್ಯ ನೋಡಿ ಗೈಸ್, ನಿಮ್ಗೆ ಧೈರ್ಯ. ಪಟಾಕಿ ಮುಂದೆ ಇದ್ರು ನೀ ಯಾಕೋ ಮರ ಹತ್ತಿದ್ಯಾ ನೋಡ. ಧೈರ್ಯ ನೋಡ, ನನಗೆ ಧೈರ್ಯ. ಪೋನ ಮಕ್ಷಿ ನೆಕ್ಲ ಇಲ್ಲೋ ಯಾರು ಅವನು? ನನಗೆ ಹಂಗೇನು ಮಾಡೋಕ್ಕಾಗಿಲ್ಲ. ಪ್ರತೀಕ್ಷಾ ಆಡುಟ ಆಗಲ್ಲ ಕಣೋ.
ಏನು ಆಗಲ್ಲ ಲೋಕಿ. ಹಿಂಗ್ ಬೇಡ ಕಣೋ ಮನೆಯೊಳಗಡೆ ಬರುತ್ತೋ ಹಂಗಿರೋದಲ್ಲ ಅದು, ಹಿಂಗ್ ಹೊಡಿಯೋದು ಹಿಂಗ್ ಉಲ್ಟಾ. ಇವ್ರು ಮತ್ತೆ ಉಲ್ಟಾ, ಮತ್ತೆ ಇನ್ನೊಂದು ಉಲ್ಟಾ. ನಮ್ದು ಹೆಂಗೆ ಅಂದ್ರೆ ಸೀದೆ ಹೊಡೆಯೋ ಪಟಕ್ಕೆ ಎಲ್ಲ ಹಿಂಗೆ ರೋಡ್ ಮೇಲೆ ಮಲಗಿಸೋದು. ಲೋ ಏನೋ ಕೈಯಲ್ಲಿ ಇಟ್ಕೊಂತಿದ್ಯಲ್ಲ, ಓಡ್ ಸಾಯ್ಸಿ. ಓಕೆ ಬೇಡ ಕೊಡು, ಗಾಡಿ ಕೊಡು. ಅವನೋಡ ಅಲ್ಲಿ ನೋಡೋಗ್ಬಿಟ್ಟು ಅನ್ಬೋ. ಖಾಲಿನಾ ಅದಷ್ಟೇನಾ? ಬಾ ಇರಬರ ರಾಕೆಟ್ ಎಲ್ಲ ಉಲ್ಟಾ ಪಲ್ಟ ಮನ್ಸ್ಬಿಡೋಣ. ಐ ಬಿಡೋ ಡಮ್ಮನುತ್ತೆ. ಇನ್ನೊಂದು ಅನ್ನುತ್ತೋ, ಇನ್ನೊಂದು ಡಮ್ಮನುತ್ತೆ. ಗೈಸ್ ಇದು ಏನಂದ್ರೆ ಡಬಲ್ ಶಾಟ್ಸ್, ಇದು ಕೆಳಗಡೆ ಇಕ್ಬಿಟ್ಟು ಹೊಡಿಬೇಕು. ಇವಾಗ ನೋಡೋಣ ಎಸ್ಬಿಡೋಣ ಮೇಲೆ ಲೈಟ್ರಲ್ಲೋ. ಅಣ್ಣ ಪಾಪ ಏನೋ ಸಾಹಸ ಮಾಡಕ್ ಹೋದ. ಕೈ ತೋರ್ಸು. ಇಲ್ಲಿ ಏನಾಗೈತು? ಇಲ್ಲಿ ನೋಡ್ತದು ಡಬಲ್ ಶಾಟ್ ಕೈಲಿ ಇಟ್ಕೊಂಡು ಡಮ್ ಅಂದ್ಬಿಡ್ತು ಕೈಯಲ್ಲಿ. ಓಪನ್ ಮಾಡು. ಸೊ ಅವಾಗಲೇ ಇದರಲ್ಲಿ ದುಡ್ಡು ಬಂದಿಲ್ಲ. ನಾನು ಹಚ್ಚಿದಾಗ ನಮ್ಮ ಅಕ್ಕ ಲೈಟ್ ಇದೆ, ನಮ್ಮ ಅಕ್ಕ ಹಚ್ತಾ ಇರುತ್ತೆ, ನಾವು ಯೂಸ್ ಮಾಡ್ತೀವ. ಸೊ ಇವಾಗ ದುಡ್ಡು ಬರುತ್ತಾ ಏನು ಬರುತ್ತೆ ನೋಡೋಣ. ಸೊ ಆಯ್ತು ಬಾ ತಗೋ. ತಗೋ ಹೇಗಿರುತ್ತೆ ಇಲ್ಲೇ ಆಯ್ತು. ಡಮ್ ಏನು ಅನ್ನಲ್ಲ, ದುಡ್ಡು ಬರುತ್ತೆ ಅಷ್ಟೇ. ರೆಡಿ? ಯಾಕ್ರಿ? ಹಾ ಅಷ್ಟು ಏನ್ ದುಡ್ಡು ಬರುತ್ತಾ ಏನ್ ಬರುತ್ತಾ ನೋಡೋಣ ಇರಿ. ಏನ್ ಬರುತ್ತಾ? ನಾನು ಹಾಕಿದ್ಕ ಒಂದ್ ಸ್ವಲ್ಪ ಪೇಪರ್ ಅವರು ಬಂತು. ಹಂಗಲ್ಲ, ಗ್ಯಾಸ್ ಲೀಕ್ ಆಗ್ತಿದ್ಯಲ್ಲಪ್ಪ ಅದು. ಏನಾಗಿದೆ? ಗ್ಯಾಸ್ಟ್ರಿಕ್ ಆಗಿದೆಯಾ? ಕೊಡ್ದಿದ್ಕೆ ನೋಟು ಬಂದಿಲ್ಲ, ಏನು ಬಂದಿಲ್ಲ. ಒಂದ್ ನಿಮಿಷ ಇದಿದೆಯಲ್ಲ, ಇದೆಲ್ಲ ಹಿಂಗ ನಾನ್ ನೋಡಿ ಗೈಸ್ ಹಿಂಗ್ ವಿಡಿಯೋ ಹಿಂಗ್ ಇಟ್ಕೊಂಡು ಹಿಂಗ್ ಹಾಕ್ತಾ ಇದೀನಿ. ಅವ್ಳಿಗೆ ಮಕ್ಕ ತೋರ್ಸದ್ ಬಿಟ್ಟು ಶಾರ್ಟ್ಸ್ ಹೊಡಿಯೋಣ. ಒಂದು ಶಾರ್ಟ್ಸ್ ಇಲ್ಲಿ ಹೊಡಿತೀವಿ, ಮಿಕ್ಕಿದೆಲ್ಲ ಟೆರೆಸಲ್ಲಿ ಹೊಡಿತೀವಿ. ಇನ್ನೊಂದೇನಂದರೆ ನಮಗೆ ಇವತ್ತು 9 o'clock ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಚಿಕ್ಕಮ್ಮಂದು ಮತ್ತು ಚಿಕ್ಕಪ್ಪಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ಫುಲ್ ಪಟಾಕಿ ಖಾಲಿ ಮಾಡೋಕ್ಕಾಗಲ್ಲ. ಇವಾಗ ಶಾರ್ಟ್ಸ್ ಹಚ್ಚ ಸ್ವಲ್ಪ ಫ್ಲೋರ್ ಕೊಟ್ಟು ದೊಡ್ಡದ ದಿವ್ಯಾ ಲಾಸ್ಟ್ ಒಂದೇ ಇದ್ದಿದ್ದು. ಸಾರಿ ಬೇಗ ಬಾ ಆಯ್ತು ಬಾ ಇಲ್ಲಿ. ಇನ್ನೊಂದು ಶಾರ್ಟ್ ಇಲ್ಲೇ ಹೊಡ್ಬಿಡೋಣ ಅಂತ. ಅವಾಗಲೇ ಶಾರ್ಟ್ ಹೊಡಿದ್ ನೋಡಿಲ್ವಂತೆ, ಅದಕ್ಕೆ ಇನ್ನೊಂದು ಇಲ್ಲೇ. ಓಕೆ, ಇದು ನಮ್ಮ ಅಕ್ಕ ಹೊಡಿತಾರಂತೆ. 100% ಆಗುತ್ತೆ ಬಾ. ಸೊ ನಮ್ಮ ಅಕ್ಕ ಹೊಡಿತಾ ಇದೆ, ತಗೋ ನೋಡಿ ಗೈಸ್, ಪಟಾಕಿ ಒಂದು ಏನು ಈ ಕೈಯಲ್ಲಿ ಹಚ್ತೀಯಾ? ಇಕ್ಕು ಫಸ್ಟ್ ಕೆಳಗಡೆ ಎಲ್ಲರೂ ನಕ್ಕೊಂಡು ರಾಬ್
ಹಾ ಹೊಡಿ 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 ದಿವ್ಯಾ ಸ್ಟಾರ್ಟ್. ಅಷ್ಟೇ ಬೇಗ. ಹಾ ಇವಾಗ 15 ಶಾಟ್ಸ್ ಹೊಡಿತಾ ಇದೀವಿ. ಏನು ನೋಡಿ ನಮ್ಮ ಪಟಾಕಿ ನೋಡಕ್ಕೆ ಎಷ್ಟು ಜನ ಇದ್ದಾರೆ. ಹಾ ಇವ್ರು ನೋಡಿ ಇವ್ರು ನೋಡಿ. ಹಾ ಹಚ್ಚು ಬೇಗ 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 ಹಚ್ಚೆ. ಸೊ ನೋಡಿ ಗೈಸ್, ನಾನು ಹೇಳಿದ್ನಲ್ಲ ಬೆಳಗ್ಗೆ ಪಟಾಕಿ ಹೊಡಿವಾಗ ಹುಷಾರಾಗಿ ಹೊಡಿಬೇಕು ಅಂತ, ನಿನಗೂ ಸೇರಿ ಹೇಳಿದ್ ನಾನು. ನೀನು ಸುಟ್ಕೊಂಡೆ ಮಾಡು. ಏನು ಸುಟ್ಕೊಂಡಿಲ್ಲ ನೀನು? ಇಲ್ಲ, ಕೈ ತೋಸು ನೋಡಿ ಗೈಸ್, ಇಲ್ಲಿ ಪಾಪ 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 ಅಲ್ಲ, 2 ಶಾಟ್ ತಗೊಂಡು ಕೈಯಲ್ಲಿ ಡಮ್ ಅನ್ಸ್ಕೊಂಡವನೆ. ಅಲ್ಲೊಂದು ರೆಡಿ ಆಗಿದೆ 15 ಶಾಟ್ಸ್. ಹಾ ಬಿಲ್ಡಪ್ ನೋಡಿ, ಬಿಲ್ಡಪ್ ಕೊಡ್ಬೇಕಂತ ನೋಡಿ. ಹಾ ಹಚ್ಚು. ಹಾ ಕ್ಲಾಪ್ಸ್ ಹೊಡೀರಿ ಎಲ್ಲರೂ. ಅಷ್ಟೇನೆ. ಏಯ್ ಪೇಪರ್ ಗಚ್ಬಿಟ್ಟು ಹೋಗ್ತಾಳೆ. ಏಯ್ ಹೇಳಂಗ ಇವಳು ಯಾರಿಗೆ ಸುಡು ಪೇಪರ್ ಗಚ್ಬಿಟ್ಟು ಓಡೋಗ್ತ. ಇರಪ್ಪ ಆಯ್ತು. ಹಾ ಇವಾಗ ಅಷ್ಟಪ್ಪ. ಎಷ್ಟೊತ್ತಪ್ಪ ಇದ್ಮೇಲೆ ಹೋಗಕ್ಕೆ? ದಿವ್ಯಾ ಏನಿದು? ಅಕ್ಕ ದೊಡ್ಡಲಾಗ್ಬಿಟ್ಲು ಗೈಸ್. ಇವಾಗ ಶುರು ಮಾಡಿದೆ. ಕುಳ್ಳಿ ಆಗಿದ್ರು, ಬುದ್ಧಿ ಇದೆ ತುಂಬಾ. ಕೀರ್ತಿ ಚಿಕ್ಕದಾದರು ಮೂರ್ತಿ ಚಿಕ್ಕ. ಡೈಲಾಗೇ ಗೊತ್ತಿಲ್ಲ ಗೈಸ್. ಕೀರ್ತಿ ಮೂರ್ತಿ ಅನ್ಕೊಂಡು ಅಲ್ಲೇ ನಿಲ್ಸ್ಬಿಟ್ಲು. ನೋಡಿ ಗೈಸ್, ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಪಟಾಕಿ ಅರ್ಧೇ ಇದ್ರು ಒಡಿಯೋ ನಾವಾಗಿರ್ಬೇಕು. ನೋಡಿದ್ರೆ ಎಲ್ಲರೂ ಹೆಂಗಿತ್ತು? ಓ ಅಂದ್ರೆ ಏನಾರು ನೋಡಿ ನನ್ಗೆ ಎಷ್ಟು ಜನ ಇದ್ದಾರೆ ಅಂತ. ಸೂಪ್ ನಿಮ್ಮ ಮಗ್ಳು ನೋಡ್ತಿದ್ದಲ್ವಾ ಅದಕ್ಕೆ. ಇನ್ನೇನು ನಾವು ನೈಟ್ ಸುಮ್ಮನೆ ನಾವು ನೋಡಿದ್ವಿ ರಾಕೆಟ್ ಹೆಂಗಿದೆ ಟೆಸ್ಟ್ ಮಾಡೋಣ ಅಂತ. ಇವತ್ತು ಹೆಂಗ್ ಹೊಡಿಯೋಣ ರಾಕೆಟ್? ಮಜಾ ಮಾಡ್ಕೊಂಡು ಹೊಡಿಯೋಣ, ಸುಮ್ಮನೆ ಬಿಡಲ್ವ ಮೇಲೆ? ಈಗ ನಾನು ನೋಡಿತೀನಿ. ಇವಾಗ ಮುಂದೆ ಲೈಟ್ ಕೊಡು. ನಿದ್ದೆ ಹೋಗುತ್ತೆ ಹಂಗಾರ ಬೇಗ. ಅದು ಕಿಟಕಿ ರಾಕೆಟ್ ಕಳಿಸಿದೀವಿ. ಸೊ ಇವಾಗ ಸದ್ಯಕ್ಕೆ ಎಲ್ಲ ಪಟಾಕಿ ಖಾಲಿ ಆಗಿಲ್ಲ, ಇನ್ನೂ ಅರ್ಧ ಇದೆ. ಆಗ ಹೊಡಿಯೋಕ್ಕೆ ಟೈಮ್ ಇಲ್ಲ. ಹೇಳಿದ್ನಲ್ಲ ಕಾರಣ ಅಂದರೆ ನಮ್ಮ ಚಿಕ್ಕಪ್ಪಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಹೋಗ್ಬೇಕು ಹೋಟ್ಲಿಗೆ. ಇವಾಗೆಲ್ಲ ರೆಡಿ ಆಗಿದ್ದೀವಿ. ಸೊ ಇವಾಗ ಏನಂದರೆ ಪಟಾಕಿಯೆಲ್ಲ ಇಷ್ಟೆಲ್ಲ ಮಜಾ ಮಾಡಿದ್ದೀವಿ. ನಾಳೆ ಬ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಅಂದರೆ ಇವತ್ತು ಇಲ್ಲೇ ಎಂಡ್ ಮಾಡ್ತೀನಿ. ಸೊ ವಿಲ್ ಸಿ ಗೈಸ್. ಓಟ್ಗೋಣ ಟಾಟಾ ರೆಡಿ ಆಗಿದ್ದೀವಿ. ಯಾವ ಹೋಟ್ಲು? ಮಯೂರ 1989. ಅದು ಅಷ್ಟು ಕರೆಕ್ಟಾಗಿ ಹೇಳಿದ್ರೆ ಅರ್ಥ ಆಗುತ್ತೆ ಅವ್ರಿಗೆ. ಮಯೂರ 1989 ಇದನ್ನೇ ಹೇಳಿದ್ ನಾನು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹೆಂಗ್ ಮಿಂಚ್ತಾ ಇದಾರೆ ನೋಡಿ ಅವರು ಮನೇಲಿ. ಫುಲ್ ರೆಡಿ ಆಗ್ಬಿಟ್ಟಿದ್ರ? ಫುಲ್ ಇವತ್ತು ಮಿಂಚಿಂಗ. ನಮ್ಮ ಮಾಮ ಫಸ್ಟ್ ಟೈಮ್ ಜೀನ್ಸ್ ಹಾಕೊಂಡಿದ್ದಾರೆ. ಏನೇನು ಜೀನ್ಸ್?
ಎಲ್ಲರೂ ಒಂದೇ ಜೀಸ್ವರಿ ಗೈಸ್ ಇದು ಒಂದು. ಯೂನಿಫಾರ್ಮ್. ಸೊ ಒಂದು ಕ್ಯಾಬ್ ಬುಕ್ ಮಾಡಿದೀವಿ. ಒಂದು ನಾನು GT ಹೋಗ್ಬೇಕು. ನಾನು GT ಡ್ರೈವ್ ಮಾಡ್ತಿದ್ದೀನಿ. ಏನ್ ನೀನಾ? ಯಾ ಅದ್ರಲ್ಲೇ ನೀನಾ ಅಂತ ಕೇಳ್ತೀಯಾ? ಎತ್ತಕ್ ಬರುತ್ತಾ? ಹಾ ನೋಡಿಲ್ಲ ನೀನಿನ್ನ. ಈ ಗಾಡಿ ಐ ಆಮ್ ಆಲ್ಸೋ ಟೆಲ್ಲಿಂಗ್ ದಟ್ ಓನ್ಲಿ ಬ್ರೋ. ಹಂಗ ಕನ್ನಡ ಮಾತಾಡೋ. ಇವಾಗ ಹೋಗ್ತಾ ಇದ್ದಾರೆ, ಅಪ್ಪ ಎಲ್ಲ ಕಾರಲ್ಲಿ ಹೋಗ್ತಿದ್ದಾರೆ, ಇವರು ಕ್ಯಾಬಲ್ಲಿ ಹೋಗ್ತಾ ಇದ್ದಾರೆ, ನಾನು GT ಹೋಗ್ತಾ ಇದ್ದೀನಿ. ಸೊ ಹೋಗೋಣ. ದಿವ್ಯಾ ಹಾ ಬೇಗ ಬಾ. ಹಾ ಇಲ್ಲೇ ಹನುಮಂತಪ್ಪರೇ. ಸೊ ಹೋಗೋಣ ಗೈಸ್. ಫಸ್ಟ್ ಅವರಿಂದನೇ ಹೋಗ್ಬಿಡ. ನನಗೆ ಲೊಕೇಶನ್ ಕರೆಕ್ಟಾಗಿ ಗೊತ್ತಿಲ್ಲ, ಇದರಲ್ಲಿ ಮೊಬೈಲ್ ಇಟ್ಕೊಂಡು ಹೋಗೋಕ್ಕೂ ಆಗಲ್ಲ ಮ್ಯಾಪ್ ಹಾಕೊಂಡು. ಸೊ ಫಸ್ಟ್ ಹೋಗ್ಬಿಡೋಣ. ಹೋಟ್ಲ ಹತ್ರ ರೀಚ್ ಆಗಿದ್ವಿ, ಎಲ್ಲರೂ ಹೋಟ್ಲ ಹತ್ರ ಬಂದಿದ್ವಿ. ಕೇಕೆ ತಂದಿಲ್ಲ ನೀನು. ಸೊ ಹೋಗ್ಬಿಟ್ಟು ಕೇಕ್ ತೊಗೊಂಬರೋಣ. ನಾವಿಬ್ಬರು ಗಾಡಿ ಹೋಗ್ಬಿಟ್ಟು ಬೇಗ ತೊಗೊಂಬರ್ತೀವಿ. ಸೊ ನೀವೆಲ್ಲ ಹೋಗಿರಿ. ಸೊ ಯಾ ಗೈಸ್ ಹೋಗ್ಬಿಟ್ಟು ಬೇಗ ಕೇಕ್ ತೊಗೊಂಬರೋಣ ಬನ್ನಿ. ಒಂದಲ್ಲ ಎರಡಲ್ಲ ಗೈಸ್. ಅಷ್ಟು ದೂರದಿಂದ ನಮ್ಮ ಅಕ್ಕ ಎಷ್ಟು ಫಾಸ್ಟಾಗಿ ಓಡಿಸ್ಕೊಂಬಂದ್ರು ಗೊತ್ತಾ? ಅದು ಹೆಂಗೆ ಅಷ್ಟೆಲ್ಲ ಫಾಸ್ಟ್? ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು ಪವನ್. ಬನ್ನಿ ಹೋಗೋಣ ಹೊರಗಡೆ. ನೋಡಿ ಎಲ್ಲರೂ ಕೂತಿದ್ದಾರೆ. ಹಾಂ ಏನು ಎಲ್ಲರೂ ತಿಂದಾಯ್ತಾ? ಇವಾಗ ತಪ್ಪಬೇಕಲ್ಲ ಹೆಂಗೆ? ನಮ್ಗೆ ನಾವೆಲ್ಲಿ ಕೂತ್ಕೊಳ್ಳೋದು? ಎಲ್ಲಿ ಬರ್ತಿದೆ? ಏನು ತಿಂದಾಯ್ತಾ ನಿಮ್ದು? ಹೌದಾ? ಇವ್ರು ಓಡಿಸ್ಕೊಂಡ್ ಬಂದಿದ್ ಗಾಡಿ. ಅದ್ರಲ್ಲಿ ಏನಿದೆ? ಶಾಕಿಂಗ್ ಏನಿದೆ ಅದ್ರಲ್ಲಿ? ಲೇಟಾ? ಬೇಗ ಬಂದ್ವಲ್ವಾ? ಕೂಲ್ ನೋಡಿದ್ರೆ ಗೊತ್ತಾಗುತ್ತದ. ಇವಾಗ ಇದನ್ನ ಕಟ್ ಮಾಡ್ಬೇಕಲ್ಲ, ಇಲ್ಲೇ ಇಡ್ಲ ಮಧ್ಯದಲ್ಲಿ? ಕರೆಕ್ಟ್ ಐತೆ ಮದ್ದು ಬಸ್ ಕೂಡ. ಗೈಸ್ ಇವಾಗ ಕೇಕ್ ಕಟ್ ಮಾಡೋ ಸಮಯ ಬಂದಿದೆ. ಅಕ್ಕ ಚಾಕು ಕಾಡಿ. ಈ ಚಾಕು ಅಲ್ಲ, ಮುಚ್ಕೊಂಡು ಕುತ್ಕೊಂಡು ಚೂರು. ಹಿಂಗೆ ತೆಗಿ. ಯಾ 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 ಅಕ್ಕ 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 ಏನಕ್ಕ ಇದು? ಅಷ್ಟರಿ ತೆಗ್ದೆ ಕೇಕ್ ತೆಗ್ದೆ ಬಿಡು ನೀವು. ಸೊ ಬರೀ ಶೋಕಿ. ಹಿಂಗೆ ಕಟ್ ಮಾಡಿಬಿಡಿ ಅಷ್ಟೇ. ನೋಡಿ ಗೈಸ್, ವೆಡ್ಡಿಂಗ್ ಅನ್ನಿಸಿರೋದು ಹ್ಯಾಪಿ ಬರ್ಡೇ ಅಂತ. ಮಾನ ಮರ್ಯಾದೆ ಖುಷಿ ಆಯ್ತಾನೆ, ಎಲ್ರು ನಕ್ಕಿದ್ರು ತಾನೆ. ಸುಮ್ಮನೆ ಇರು. ನಗ್ತಾ ಇರ್ಬೇಕು. ಹಾ ಇವಾಗ ಕಟ್ ಮಾಡ್ಬೇಕು. ಕಟ್ ಮಾಡ್ಬಿಡ್ತು ಕೇಕು. ತಗೊಳ್ಳಿ. ಕಟ್ ಮಾಡಿ ಬೇಗ. ಸ್ಪಾರ್ಕ್ ಮನೆ ಬಿಟ್ಟು ಬಂದಿದೆ. ಮದ್ವೆ ಆಗಿದ್ದ ದಿನ ಹೆಂಗಿದ್ರಿ ಅಂತ ನೆನ್ಸ್ಕೊಂಡು ಒಳ್ಳೆ ಮನ್ಸಿಂದ ಕಟ್ ಮಾಡಿ. ಮುಂದಿನ ದಿವಸದ ಅಲ್ಲ, ಮದ್ವೆ ಆದ್ಮೇಲೆ. ಮದ್ವೆ ಆಗೋ ಫಸ್ಟ್ ದಿವಸ ನೆನ್ಸ್ಕೊಂಡು ಮಾಡಿ. ಹಾ ಕಟ್ ಮಾಡಿ. ಇದು ಬೇಕಲ್ಲ ಮನೆಗೆ ತಗೊಳೋಕೆ. ನಿನ್ಗೆ ಬೇಕಾಗುತ್ತೆ ಅದು ಬೆಳಗ್ಗೆ ಹೊತ್ತು. ಇನ್ನೊಂದು ಕೇಕ್ ತೊಗೊಳಕ್ಕೆ ಎಲ್ಲರಿಗೂ ಕೊಡ್ತಾ ಇರ್ತಾರೆ. ಹಾ ಜಾಲಿ ಹ್ಯಾಪಿ ಆನಿವರ್ಸರಿ. ಇದಕ್ಕೆ ಬರ್ತಾರೆ ಅಜ್ಜಿ ನೋಡ್ರಿ ಅಲ್ಲಿ ಏನೇನು ಹೇಳ್ತಾರೆ. ಒಬ್ರಿಗೊಬ್ರು ತಿನ್ನಿಸ್ಕೊಳ್ಳಿ ಒಬ್ರಿಗೊಬ್ರು. ಅಜ್ಜಿ ಏನದು? ಇನ್ನೊಂದ್ಸತಿ ಜೋರಾಗಿ ಹೇಳಿ. ಕೇಕು. ಕೇಕಲ್ ಎಡ್ಡಿಂಗ್ ನರ್ಸರಿ. ನಿಂದ ಯಾವಾಗ್ಲೂ ಹಿಂಗೆ ಸಿಕ್ಲಾ? ಅತಿ ಶೀಘ್ರದಲ್ಲಿ ಬರುತ್ತೆ ಮೇಡಮ್. ನೋಡು ಅದೊಂಚೂರು. ನಾಚಿಕೆ ಏನು ಇಲ್ವಂತೆ. ಸೊ ಇವಾಗ ಎಲ್ಲರೂ ಕೇಕ್ ತಿನ್ನಿಸ್ತಾ ಇರ್ತಾರೆ. ಮುಗೀತು ಕೇಕ್ ಕಟ್ ಮಾಡಿಸಿ. ಇವಾಗ ಫಸ್ಟ್ ತಿನ್ನೋಣ, ಹೊಟ್ಟೆ ಹಸಿತಿದೆ. ನಾನು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಊಟ ಮಾಡ್ತೀನಿ. ಸೊ ಅದೇ ಕೇಕೆಲ್ಲ ಕಟ್ ಮಾಡಿಸಾಯಿತು. ಇವಾಗ ಊಟ ಮಾಡೋದೆ. ಊಟ ಮಾಡ್ಕೊಂಡಂಗೆ ಮನೆಗೆ ಹೊಡ್ತೀವಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್ ನೆಕ್ಸ್ಟ್ ಬ್ಲಾಗ್. ನಾನು ಈ ಬ್ಲಾಗ್ ನಿಮಗೆ ನೆಕ್ಸ್ಟ್ ಬ್ಲಾಗ್ ಏನು ಬರುತ್ತೆ ಅಂತ ಹೇಳಿದ್ದೆ ಅಂದರೆ ಕಾರ್ದು ಮಾಡಿಫಿಕೇಷನ್ ಬರುತ್ತೆ ಅಂತ ಹೇಳಿದ್ದೆ. ಅದು ನೆಕ್ಸ್ಟ್ ಬ್ಲಾಗ್, ಅದಕ್ಕೆ ವೇಟ್ ಮಾಡ್ತಾಯಿರಿ. ಅದನ್ನು ಕಂಪ್ಲೀಟ್ ಲೈಕ್ ಆಗೇ ಇಲ್ಲ, ಅದು ಮಾಡಿಫೈ ಇನ್ನೂ ಆಗಿಲ್ಲ. ಕಾರಿಗೆ ಪೇಂಟಿಂಗ್ ಆಗೋದಿದೆ ಮತ್ತು ಪೌಚ್ ಆ್ಯಂಡ್ ಮ್ಯಾಚ್ ಎಲ್ಲ ಆಗೋದಿದೆ. ಸೊ ಅದೆಲ್ಲ ಆಗಾದ್ಮೇಲೆ ನಾನು ಮಾಡ್ತೀನಿ. ಸೊ ಅದರೊಂದು ಇವಾಗ ದೀಪಾವಳಿದಂದು ಮಾಡೋಣ ಅನಿಸ್ತು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್, ಬಾಯ್.